ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗು ಟ್ಯೂಸ್ಡೇ ವ್ಲಾಗ್ ಆಗಿದೆ. ಇವತ್ತು ಹೊಸ್ತುಡ್ಕ ಆಗಿರೋದ್ರಿಂದ ಎಲ್ಲರೂ ಮನೇಲೂ ಸ್ಪೆಷಲ್ಲಾಗಿ ನಾನ್ ವೆಜ್ ಮಾಡ್ತಿರ್ತಾರೆ. ಇವತ್ತು ಸ್ಪೆಷಲ್ ಅಂತ ನಾನ್ ವೆಜ್ ನೆನ್ನೆನೇ ಮಾಡಬೇಕಿತ್ತು. ನೆನ್ನೆ ಸೋಮವಾರ ಆಗಿರೋದ್ರಿಂದ ಆಲ್ಮೋಸ್ಟು ಯಾರೂ ಮಾಡಿಲ್ಲ. ಅದಕ್ಕೆ ನೆನ್ನೆ ಹಬ್ಬನ ಇವತ್ತು ಮಾಡ್ತಿದ್ದಾರೆ. ಎಲ್ಲರೂ ಮನೇಲಿ ಯಾವ್ಯಾವ ಥರ ಮಾಡ್ತಾರೆ, ಯಾವ್ಯಾವ ಥರ ಅಡುಗೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಕೂಡ ನಾನು ತೋರಿಸ್ತೀನಿ. ಹಾಗೆ ಓಕೆ, ಇವಾಗ ಕೆಳಗಡೆ ನಾಷ್ಟಕ್ಕೆ ಕರೆದಿದ್ದಾರೆ, ನಾಷ್ಟಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಇವತ್ತು ಮಾರ್ನಿಂಗ್ ರೊಟೀನ್ ಅಂದು ಈ ಥರ ಇತ್ತು. ಬೆಳಿಗ್ಗೆ ನಾನು ಹೊರಗಡೆ ಪಾರ್ಕಿಗೆ ವಾಕ್ ಹೋಗೋಕ್ಕಾಗಿಲ್ಲ, ಅದಕ್ಕೋಸ್ಕರ ಮನೇಲೇ ವಾಕ್ ಮಾಡಿದ್ರೆ. ಹಾಗೆ ಎಲ್ಲ ಫ್ರೆಶ್ ಅಪ್ ಆಗಿ ದೇವರಿಗೆ ದೀಪ ಕೂಡ ಹಚ್ಚಿದ್ರಿ. ಸ್ನಾನ, ಯಾಕಂದರೆ ಇವತ್ತು ಹೊಸದುಡ್ಕ ಆಗಿರೋದ್ರಿಂದ ನಾವು ನಾನ್ ವೆಜ್ ಮಾಡ್ತೀವಿ. ಈವ್ನಿಂಗ್ ಟೈಮು ಪೂಜೆ ಮಾಡೋದಕ್ಕಾಗೋದಿಲ್ಲ, ಸುಮ್ಮನೆ ಪೂಜೆ ಮಾಡೋದು ಲೇಟ್ ಆಗಿಬಿಡುತ್ತೆ, ಹಬ್ಬ ಬೇರೆ ಅಲ್ವಾ. ಅದಕ್ಕೋಸ್ಕರ ಬೇಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ದೀಪ ಎಲ್ಲ ಹಚ್ಚಿ ಕೂತಿದ್ದೆ. ಅಷ್ಟೊತ್ತಿಗೆ ನಮ್ಮ ಚಿಕ್ಕಮ್ಮ ಬಂದರು, ನಾಷ್ಟ ರೆಡಿಯಾಗಿದೆ ಬನ್ನಿ ಅಂತ. ಅವರು ಕೂಡ ಮನೇಲಿ ಚಿಕನ್ ಗ್ರೇವಿ ಹಾಗೆ ದೋಸೆ ಮಾಡಿದರು. ಅಷ್ಟೊತ್ತಿಗೆ ನನ್ನ ತಮ್ಮನೂ ಇಳಿದು ಬಂದ. ಸೊ ಅಲ್ಲಿ ಹೋಗಿ ಅವನ್ನ ಕರ್ಕೊಂಡು ಅವ್ನು ಮುಂಚೆನೇ ಹೋಗಿಬಿಟ್ಟಿದ್ದೆ. ನನ್ನ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡ್ತು. ಆಲ್ರೆಡಿ ನಾಷ್ಟ ಮಾಡ್ತಿದ್ರು ಎಲ್ಲರೂ. ನಾವು ಹೋದ್ಮೇಲೆ ನಾಷ್ಟ ಎಲ್ಲ ಮಾಡಿಕೊಂಡು, ಹಾಗೆ ಇವನು ಬಿರಿಯಾನಿ ರೆಸಿಪಿ ತೋರಿಸ್ತೀನಿ ಅಂತ ಹೇಳಿದ್ದಾನೆ ದರ್ಶನು. ಕರೆಂಟ್ ಬೇರೆ ಹೋಗಿಬಿಟ್ಟಿತ್ತು. ಪಾಪ ನಮ್ಮ ತಮ್ಮ ನೋಡಿ ಹೆಂಗೆ ರುಬ್ತಿದ್ದಾನೆ, ಹೊಳ್ಕಳಲ್ಲಿ ರುಬ್ಬಿದ್ದಾನೆ. ಯಾಕಂದ್ರೆ ಅವರು ಆಫ್ಟರ್ನೂನ್ ಅವರು ಕೆಲ್ಸಕ್ಕೆ ಹೋಗಬೇಕು, ನಮ್ಮ ಚಿಕ್ಕಮ್ಮ ಅವರು. ಅದಕ್ಕೆ ಸುಮ್ಮನೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹೊಳ್ಕಳಲ್ಲಿ ರುಬ್ಬಿ ಅಡುಗೆ ಎಲ್ಲ ಮಾಡಿಬಿಟ್ಟಿದ್ರು ಅವ್ರು ಮುಂಚೆನೇ. ಸೊ 3 ಜನ ಮನೇಲೂ ಮಾಡಿದರು, ನಮ್ಮ ಮನೇಲೂ ಕೂಡ ಮಾಡಿದರು, ಚಿಕ್ಕಮ್ಮ ಅವ್ರ ಮನೇಲೂ ಕೂಡ ಮಾಡಿದರು. ತುಂಬ ಈ ಹಬ್ಬ ಬಂತನ ಒಂಥರ ಖುಷಿಯೆಲ್ಲ ಒಟ್ಟಿಗೆ ಸೇರಿ ಹಬ್ಬ ಮಾಡೋದು. ಹಾಗೆ ನಾವು ನಾಷ್ಟೆಲ್ಲ ಮಾಡಿಕೊಂಡು ನೀರು ಇಟ್ಕೊಳ್ಳೋಕ್ಕೆ ಅಂತ ಹೋದ್ರಿ. ನಮ್ಮ ಮನೆ ಮುಂದೆನೂ ದಾವಣಗೆರೆಯಲ್ಲಿ ಮುಂದೆ ಬಂದುಬಿಡುತ್ತೆ, ಬಟ್ ಇಲ್ಲಿಂದ ಇಟ್ಕೊಂಡು ಹೋಗಬೇಕು. ಹಾಗೆ ಬಿರಿಯಾನಿ ರೆಸಿಪಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಬಿರಿಯಾನಿ ರೆಸಿಪಿ ತೋರಿಸ್ತಿದ್ದಾನೆ. ಬೆಳ್ಳುಳ್ಳಿ ಶುಂಠಿನ ಹುರ್ಕೊಂಡಿದ್ದಾನೆ. ಹಾಗೆ ಅದಕ್ಕೆ ಸ್ಪೈಸಸ್ನ ಹಾಕಿದ್ದಾನೆ. ಒಂದರಲ್ಲಿ ಮೆಂತ್ಯ ಸೊಪ್ಪು ಹಾಗೆ ಕೊತ್ತಂಬರಿ ಪುದೀನ ಸೇರಿ ರುಬ್ಕೊಂಡಿದ್ದಾನೆ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದಾನೆ. ಅದಕ್ಕೆ ಎಣ್ಣೆ ಕಡಿಮೆನೇ, ಅವನು ಡಯಟಲ್ಲಿರೋದ್ರಿಂದ ಎಣ್ಣೆ ಕಡಿಮೆನೇ ಯೂಸ್ ಮಾಡೋದು. ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಹಾಕಿ ಹುರ್ಕೊಂಡಾದ್ಮೇಲೆ ಟೊಮೊಟೊನ ಹಾಕಿದ್ದಾನೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾನೆ. ಮಿಕ್ಸ್ ಎಲ್ಲ ಮಾಡಾದ್ಮೇಲೆ ರುಬ್ಬಿಟ್ಕೊಂಡಿರೋಂಥ ಮಿಶ್ರಣ, ಈ ಸ್ಪೈಸಸ್ಸು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಏನು ರುಬ್ಬಿಟ್ಕೊಂಡಿರೋನ್ನ ಅದನ್ನೆಲ್ಲ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡೆಲ್ಲ ಆದಮೇಲೆ ನಾವು ಕೊತ್ತಂಬರಿ ಪುದೀನ ಮೆಂತ್ಯ ಏನು ರುಬ್ಕೊಂಡಿದ್ದೀವೋ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಕುದಿಯಾಗಿ ಬಿಡಬೇಕು. ನೋಡಿ, ಈ ಥರ ಕುದಿಯೋಕ್ಕೆಲ್ಲ ಬಿಟ್ಟಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಚಿಕನ್ನು, ನಾವು ಅರ್ಧ kg ಅಷ್ಟನ್ನು ಚಿಕನ್ ತೊಗೊಂಡ್ರಿ. ಚಿಕನ್ನು ಮತ್ತು ಧನಿಯಾ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ಎಲ್ಲ ಪೂರ್ತಿಯಾಗಿ ಮಿಕ್ಸ್ ಮಾಡಾದ್ಮೇಲೆ ಮಧ್ಯದಲ್ಲಿ ಒಂದೊಂದು ಲೋಟ ನೀರು ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಅಂತ ಹೇಳಿದ್ದ ಅವನು ದರ್ಶನ. ಹಾಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ತೊಳೆದಿಟ್ಕೊಳ್ಳೋಂಥ ಅಕ್ಕಿ ಹಾಕ್ಕೊಂಡು ನಮಗೆ ಬೇಕಾದಷ್ಟು ಅಕ್ಕಿ ಕ್ವಾಂಟಿಟಿ ನೋಡಿ ಅದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡ್ರೆ ಬಿರಿಯಾನಿ ರೆಡಿ ಆಗುತ್ತೆ. ಇದಂತೂ ನನಗೆ ತುಂಬ ಇಷ್ಟವಾದ ರೆಸಿಪಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ, ಉಪ್ಪು ಆಗಲಿ ಖಾರ ಆಗಲಿ ಪರ್ಫೆಕ್ಟಾಗಿ ಮಾಡಿದ. ನನಗಂದು ತುಂಬಾ ಇಷ್ಟ ಆಯಿತು. ಹಾಗೆ ಅವನು ಚಿಕನ್ ಪೆಪ್ಪರ್ ಮಸಾಲೆಗೆ ರೆಡಿ ಮಾಡಿಕೊಂಡ. ಮರಾಠಿ ಮೊಗ್ಗು ಹಾಗೆ ಕಸ್ತೂರಿ ಮೆಂತ್ಯ, ಪಲಾವ್ ಎಲೆ, ಕಲ್ಲುವು, ಒಣಗಿದ ಮೆಣಸಿನ್ಕಾಯಿ, ಇದು ಏನಂತ ಗೊತ್ತಿಲ್ಲ, ಇದು ಬನಾನಾ ಮೊಗ್ಗು ಅಂತಾರಲ್ಲ ಅದು. ಹಾಗೆ ಇದು ಜಾಪತ್ರೆ, ಇದಕ್ಕೂ ಏನಂತಾರೆ ಗೊತ್ತಿಲ್ಲ, ಏಲಕ್ಕಿ ಹಾಗೆ ಚಕ್ಕೆ, ಮೆಣಸು, ಅದಿಷ್ಟು ಪೂರ್ತಿ ಸ್ವಲ್ಪನೇ ಬಿಸಿ ಮಾಡೋ ಹಂಗೆ ಹುರಿದು ಎತ್ತಿಟ್ಕೊಂಡಿದ್ದಾನೆ. ಇಷ್ಟು ಪೂರ್ತಿ ನೀನು ಇದು 1 ಟೈಮ್ಗೆ ಆಗೋಲ್ಲ, ಇದು 2 ಟೈಮ್ಗೆ ಆಗೋಷ್ಟು ಅವನು ರೆಡಿ ಮಾಡಿ ಎತ್ತಿಟ್ಕೊತಾ ಇದ್ದಾನೆ. ರುಬ್ಬಿಟ್ಕೊಂಡು ಕರಿಬೇವನ್ನು ಕೂಡ ಹುರ್ಕೊಂಡು ರುಬ್ಕೊತಾ ಇದ್ದಾನೆ. ಹಾಗೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಗ್ರೈಂಡ್ ಮಾಡಿ ಎತ್ತಿಟ್ಕೊತಾ ಇದ್ದಾನೆ. ಹಾಗೆ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದಾನೆ. ಹಾಗೆ ಬೆಳ್ಳುಳ್ಳಿನೂ ಕೂಡ ಒಂದು 4-5 ಹಾಕಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದಾನೆ. ಇದು ಪೂರ್ತಿ ಈ ಥರ ಫ್ರೈ ಎಲ್ಲ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದಾನೆ. ಹಾಗೆ ಚಿಕನ್ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದಾನೆ. ಇದೆಲ್ಲ ಪೂರ್ತಿಯಾಗಿ ಫ್ರೈ ಆಗಬೇಕು, ಅಂದರೆ ನೀರೆಲ್ಲ ಹೋಗಬೇಕು. ನೀರೆಲ್ಲ ಹೋದ್ಮೇಲೆ ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರು, ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಲಾಸ್ಟಲ್ಲಿ ನಿಂಬೆಹಣ್ಣ ಹಿಂಡ್ಕೊತಾ ಇದ್ದಾನೆ. ಈ ಥರ ಆಗಬೇಕು, ಅಂದರೆ ನೀರು ಹಾಕೋದ್ರಿಂದ ಸ್ವಲ್ಪ ಚಿಕನ್ ಬೇಯಿದೆ.
ಗ್ಲಾಸ್ ನಾನು. ಹಾಗೆ ಇದಕ್ಕೆ 1 ಕಪ್ ಆಗೋಷ್ಟು 1 ಟೇಬಲ್ ಸ್ಪೂನ್ ಆಗೋಷ್ಟು ಸೋಯಾ ಸಾಸು ಹಾಗೆ ಗ್ರೀನ್ ಚಿಲ್ಲಿ ಸಾಸ್ನ ಆ್ಯಡ್ ಮಾಡ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಹಾಗೆ ಅವನು ಸ್ಪೈಸಸ್ ಆ ಸ್ಪೈಸಸ್ನೂ ಕೂಡ ಈ ಟೈಮಲ್ಲೇ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಅವನು ಆ್ಯಡ್ ಮಾಡ್ಕೊಂಡಿದ್ದಾನೆ, ಅಷ್ಟು ಜಾಸ್ತಿ ಆ್ಯಡ್ ಮಾಡಿಲ್ಲ ಅವನು. ಈ ಥರ ಎಲ್ಲ ಆ್ಯಡ್ ಮಾಡಿ ಫ್ರೈ ಮಾಡಿದ್ರೆ ರೆಡಿ ಆಗುತ್ತೆ ಚಿಕನ್ ಪೆಪ್ಪರ್ ಮಸಾಲ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಇದನ್ನು. ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸತಿ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಆಗಿತ್ತು ಅಂತ ಅಂದ್ಬಿಟ್ಟು. ಪೌಡ್ರ್ ಮಾಡ್ಕೊತಿರಲ್ಲ ನೀವು ಜಾಸ್ತಿನ ಮಾಡಿಕೊಂಡು ನೀವು ಚಿಕನ್ ಸಾರು ಅಂದರೆ ಚಿಕನ್ ಪೆಪ್ಪರ್ ಮಸಾಲ ಮಾಡಿದಾಗೆಲ್ಲ ನೀವು ಒಂದು 2 ಸ್ಪೂನ್ನ ಆ್ಯಡ್ ಮಾಡ್ಕೊಂಡು ಮಾಡಿದ್ರೆ ನಿಮಗೆ ಜಾಸ್ತಿ ರಿಸ್ಕ್ ಅನಿಸೋದಿಲ್ಲ. ಮತ್ತೆ ರುಬ್ಬಿ ಮಾಡೋದಕ್ಕೆ ನೀವು ಈ ಥರ ಸ್ಟೋರ್ ಮಾಡಿ ಇಟ್ಕೋಬೋದು. ಬಿರಿಯಾನಿ ಅಂತೂ ಸಖತ್ ಟೇಸ್ಟಿ ಆಗಿತ್ತು ಅಂತಲೇ ಹೇಳ್ಬೋದು. ಊಟ ಅಂತೂ ಸಕ್ಕದಾಗಿತ್ತು. ಆಂಟಿ ಹಾಡನ್ನು ಕೇಳಿಕೊಂಡು ನಾವು ಈವ್ನಿಂಗು ವಾಕ್ ಹೋದ್ರಿ, ನಾನು ನನ್ನ ತಮ್ಮ ಇಬ್ಬರೂ ವಾಕ್ ಹೋಗಿ ಅಲ್ಲೆಲ್ಲ ಹಕ್ಕಿಗಳೆಲ್ಲ ಇತ್ತು. ಹಕ್ಕಿಗಳು ಚಿಲಿಪಿಲಿ ಸೌಂಡು, ಹಾಗೆ ಪಾರ್ಕಲ್ಲಿ ವಾಕೆಲ್ಲ ಮಾಡಿಕೊಂಡು ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಮತ್ತು ರಿಟರ್ನ್ಗೆ ಹೋಗಿ ನಾನು ನಮ್ಮ ಚಿಕ್ಕಮ್ಮ ಅವರೆಲ್ಲ ಬೆಳ್ದಿನ ಊಟ ಮಾಡಿದ್ರಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವೀಡಿಯೋಗಳನ್ನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮನೆಂದು ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.